Dear students, in the subject Business Statistics, we are studying quartiles. And in the previous class, we have studied how to calculate quartiles when from ungrouped data or raw data. Let us take an example in this class to study quartiles or to find out quartiles when the discrete frequency distribution is given. So here the question is, find quartiles for the following data, and the data given is students present and number of days. So students present in the class, it may be 75 one day, 76, 77, 78, 79, 80. So there is variation in the students present every day, and it denotes, and the second data given is number of days. So number of days means it is a frequency. 75 attendance is for 13 days. ಅಂದರೆ 13 ದಿವಸ 75 ವಿದ್ಯಾರ್ಥಿಗಳ ಹಾಜರಾತಿ ಇರುತ್ತೆ. ಅಂದರೆ 75 13 ಸರಿ ರಿಪೀಟ್ ಅನ್ನುವ ಇಲ್ಲಿ ಅಂಶವನ್ನು ತೋರಿಸುತ್ತೆ. ಅಂದರೆ 75 ವಿದ್ಯಾರ್ಥಿಗಳ ಹಾಜರಾತಿ ಹೀಗೆ 13 ದಿವಸ ಸೇಮ್ 75 ಇರುತ್ತದೆ. ಆದ್ದರಿಂದ ಈ ರೀತಿ ಕೊಟ್ಟಂತಹ ಡಾಟಾದಲ್ಲಿ ನಾವು ಮೊದಲು ಈ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅನ್ನು ರೀಅರೇಂಜ್ ಮಾಡಬೇಕು. ಅದನ್ನು ವರ್ಟಿಕಲ್ ಆಗಿ ಬರೆಯಲಿ. ಇಲ್ಲಿ ಸ್ಟೂಡೆಂಟ್ಸ್ ಪ್ರೆಸೆಂಟ್ ಎಕ್ಸ್ ಅಂತ ಹೇಳಿ ನಾವು ವ್ಯಾಲ್ಯೂ ಅಂದರೆ ಎಕ್ಸ್ ತೋರಿಸುತ್ತೆ, ಮತ್ತು ನಂಬರ್ ಆಫ್ ಡೇಸ್ ಅಂದರೆ ಅದಕ್ಕೆ ಫ್ರೀಕ್ವೆನ್ಸಿ ಎಫ್ ಅಂತೂ ಕರಿಬಹುದು. ಇವೆರಡು ವಿವರಣೆಯಲ್ಲಿ ವರ್ಟಿಕಲ್ ಆಗಿ ಬರೆದ ಮೇಲೆ ಇನ್ನೊಂದು ಕಾಲಮ್ ನಾವು ಇಲ್ಲಿ ಕಂಡುಹಿಡಿಯಬೇಕಾಗುತ್ತೆ. ಅದು ಏನಂದ್ರೆ CF. ಸೊ we have to calculate CF means cumulative frequency. When the frequencies are added, we get cumulative frequency. So the first cumulative frequency is 30. ಇಲ್ಲಿ 13 ಮೊದಲೇದು 13 ಇರುತ್ತೆ. ನೆಕ್ಸ್ಟ್ 13 ಪ್ಲಸ್ 24 37 ಆಗುತ್ತೆ. 37 ಪ್ಲಸ್ 27 64. ಈ ರೀತಿ 64 ಪ್ಲಸ್ 21 85 85 ಪ್ಲಸ್ 11 96 96 ಪ್ಲಸ್ 2 90. ಈ ರೀತಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಗಳನ್ನು ನಾವು ಕಂಡುಹಿಡಿಯಬೇಕಾಗುತ್ತೆ ಇಲ್ಲಿ ಕ್ವಾರ್ಟೈಲ್ಸ್ಗಳನ್ನು ಕಂಡುಹಿಡಿಯಲಿಕ್ಕೆ. ನೆಕ್ಸ್ಟ್ ಇಲ್ಲಿ ಫಾರ್ಮುಲಾಗಳನ್ನು ಬಳಸಿ ನಾವು ಕ್ವಾರ್ಟೈಲ್ಸ್ ಅನ್ನು ಕಂಡುಹಿಡಿಯುತ್ತೇವೆ. ಹಾಗಾದರೆ ಹೌ ಟು ಕ್ಯಾಲ್ಕುಲೇಟ್ Q1 ಕಂಡುಹಿಡಿಯಲಿಕ್ಕೆ ನಾವು ಮೊದಲನೇದಾಗಿ Q1 ಅನ್ನು ಕಂಡುಹಿಡಿಯೋಣ. The first quartile, that is Q1, formula is n plus 1 divided by 4th value in the array. So formulas are same for raw data and also for discrete frequency distribution, and the formula is different for continuous frequency distribution. So Q1 is equal to n plus 1 divided by 4th value. Here n means total items, number of items. Here 75 13 times, 76 24 times, 77 repeats 27 times. ಈ ರೀತಿ ಇರೋದ್ರಿಂದ total value. So when there is frequencies are given, then because 75 30 times 75 13 ಸರಿ ಇರುತ್ತದೆ ಹೀಗೆ. So the total of frequency is total value. The total of frequency denotes the total number of values. ಆದ್ದರಿಂದ ಇಲ್ಲಿ ಫ್ರೀಕ್ವೆನ್ಸಿಗಳ ಒಟ್ಟು 98 ಅನ್ನೋದು ವ್ಯಾಲ್ಯೂಗಳ ನಂಬರ್ ತೋರಿಸುತ್ತೆ. ಆದ್ದರಿಂದ here the total number of students is 90. So total number of days is 98. ಹಾಗಾದರೆ 98 ದಿವಸದ ಹಾಜರಾತಿ 75 13 ದಿವಸ ಈ ರೀತಿ. here n means 98. so 98 plus 1 divided by 4 is equal to 24.75. ಇಲ್ಲಿ 24.75 ಬರುತ್ತೆ. so this value lies in CF. this value lies in CF 37. ಯಾಕಂದ್ರೆ 13 ಆದಮೇಲೆ 24 ವ್ಯಾಲ್ಯೂಗಳು ಸೇರಿ 37 ಆಗಿದೆ. ಅಂದರೆ 76 24 ಸರಿ ರಿಪೀಟ್ ಆಗೋದ್ರಿಂದ ನಾವು
ಕಂಟಿನ್ಯೂಸ್ ಆಗಿ ವ್ಯಾಲ್ಯೂಗಳನ್ನು ಬರೆದ್ರೆ 75 75 75 13 ಸರಿ ಬರಿತಾ ಇದ್ವಿ, 76 24 ಸರ್ತಿ ಬರಿತಾ ಇದ್ವಿ. ಈ ರೀತಿ 98 ವ್ಯಾಲ್ಯೂಗಳು ಎಲ್ಲ ವ್ಯಾಲ್ಯೂಗಳನ್ನು ಈ ಸರಿ ರಿಪೀಟ್ ಬರೆದಾಗ ಅದು 98 ಆಗುತ್ತದೆ. ಆದ್ದರಿಂದ ಇಲ್ಲಿ 24.75 ಲೈಸ್ ಇನ್ CF 37. ಹಾಗಾದ್ರೆ 13ರ ನಂತರ 24 ವ್ಯಾಲ್ಯೂಗಳು ಸೇರಿ 37 ಆಗಿದೆ. ಹಾಗಾದ್ರೆ 24.75 ಈ 37 CF ದಲ್ಲಿ ಬರೋದ್ರಿಂದ ಅದರ ಸಂಬಂಧಿಸಿದ ವ್ಯಾಲ್ಯೂ 76 ಇದು ಫಸ್ಟ್ ಕ್ವಾರ್ಟೈಲ್ ಇರುತ್ತೆ. ಹಾಗಾದ್ರೆ ಸೊ ಹಿಯರ್ 24.75 ಲೈಸ್ ಇನ್ CF 37. So the corresponding value 76 is the first quartile. ಏಕೆಂದರೆ ನಾವು ವ್ಯಾಲ್ಯೂಗಳನ್ನು ಇಲ್ಲಿ ಬರೆದಾಗ 75 13 ಸರಿ ಬರೆಯಬೇಕಾಗುತ್ತದೆ, 75 75 75 ಈ ರೀತಿ 13 ಸರಿ ಬರೆಯಬೇಕಾಗುತ್ತೆ, 76 24 ಸರಿ ಬರೆಯಬೇಕಾಗುತ್ತೆ. ಏಕೆ ಕ್ರಮದಲ್ಲಿ ಹೋಗ್ತಾ ಇದೆ ಈಗ 76 76 76 ಈ ರೀತಿ 24 ಸರಿ ಬರೀತಾ ಇದ್ದೀವಿ. ಹೀಗೆ ಎಲ್ಲ ವ್ಯಾಲ್ಯೂಗಳು 77 27 ಸರ್ತಿ ಬರೆದಾಗ ಈ ಕಂಟಿನ್ಯೂಸ್ ಆರ್ಡರ್ ನಲ್ಲಿ 82 ಸರಿ ಇರುತ್ತದೆ. ಈ ರೀತಿ ಬರೆದಾಗ ಫಸ್ಟ್ ನಾವು ಮೊದಲಿನ ತರನೇ ಈಗ ರಾ ಡಾಟಾ ಇದ್ದಾಗ ಯಾವ ರೀತಿ ಕಂಡುಹಿಡಿತಾ ಇದ್ದೀವಿ ಆ ರೀತಿ ಕಂಡುಹಿಡಿದಾಗ ಸಹಿತ ಸೇಮ್ ಆನ್ಸರ್ ಇರುತ್ತೆ. ಒಂದು ವೇಳೆ ವ್ಯಾಲ್ಯೂಗಳನ್ನ ಏರಿಕೆ ಕ್ರಮದಲ್ಲಿ ಬರೆದಾಗ ಈ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಬದಲು ನಾವು ಏರಿಕೆ ಕ್ರಮದಲ್ಲಿ ಡಾಟಾವನ್ನು ಅರೇಂಜ್ ಮಾಡಿ ಮೊದಲಿನ ತರ ಈ ಹಿಂದಿನ ಕ್ಲಾಸ್ನಲ್ಲಿ ಕಂಡುಹಿಡಿದ ಹಾಗೆ ನಾವು ಈ ಫಸ್ಟ್ ಕ್ವಾರ್ಟೈಲ್ ಅಥವಾ ಸೆಕೆಂಡ್ ಕ್ವಾರ್ಟೈಲ್ ಥರ್ಡ್ ಕ್ವಾರ್ಟೈಲ್ ಕಂಡುಹಿಡಿದಾಗ ಇದೇ ರೀತಿ ಉತ್ತರಗಳು ಇಲ್ಲಿ ಬರ್ತಾ ಇವೆ. ಆದ್ದರಿಂದ ನಾವು ಮೊದಲು ಫ್ರೀಕ್ವೆನ್ಸಿಗಳನ್ನು ಆ್ಯಡ್ ಮಾಡಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಂಡುಹಿಡಿಯಬೇಕು. ಆಮೇಲೆ n+1 ಡಿವೈಡೆಡ್ ಬೈ 4 ಮಾಡೋದ್ರ ಮುಖಾಂತರ ವ್ಯಾಲ್ಯೂ ಯಾವ CF ನಲ್ಲಿ ಇದೆ ಅದರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ Q1 ಇರುತ್ತೆ ಅಥವಾ ಸಂದರ್ಭಕ್ಕೆ ತಕ್ಕಂತೆ Q2 Q3 ಆಗಿರಬಹುದಾಗಿದೆ. ನೆಕ್ಸ್ಟ್ ವಿ ಹ್ಯಾವ್ ಟು ಫೈಂಡ್ ಸೆಕೆಂಡ್ ಕ್ವಾರ್ಟೈಲ್. Next, for calculation of second quartile, that is Q2, the formula is 2 in the bracket n+1 divided by fourth value in the array. So you observe the data, it is in increasing order. The values are in increasing order. New data ಕೊಟ್ಟಂತ ಮಾಹಿತಿಯನ್ನು ನೋಡಿದಾಗ ಇಲ್ಲಿ ವ್ಯಾಲ್ಯೂಗಳು x ದಿಂದ ನಾವು ಏನನ್ನು ಸೂಚಿಸುತ್ತೇವೆ ವ್ಯಾಲ್ಯೂಗಳು ಅವು ಏರಿಕೆ ಕ್ರಮದಲ್ಲಿನೇ ಇವೆ. 75 76 77 78 ಈ ರೀತಿ ಏರಿಕೆ ಕ್ರಮದಲ್ಲಿ ವ್ಯಾಲ್ಯೂಗಳಿವೆ. ಪ್ರತಿಯೊಂದು ವ್ಯಾಲ್ಯೂ ಎಷ್ಟು ಸರಿ ರಿಪೀಟ್ ಆಗಿದೆ ಎನ್ನುವ ಅದು ಫ್ರೀಕ್ವೆನ್ಸಿ ಅಂದರೆ ರಿಪೀಟ್ ಆಗಿದೆ ಅನ್ನೋ ಅಂಶವನ್ನು ತೋರಿಸುತ್ತೆ. ಹಾಗಾದರೆ ಇಲ್ಲಿ Q2 ಕಂಡುಹಿಡಿಯಲಿಕ್ಕೆ ಫಾರ್ಮುಲಾ Q2 is equal to 2 in the bracket n+1 divided by fourth value ಇರುತ್ತೆ. ಹಾಗಾದರೆ ಇಲ್ಲಿ n ಅಂದರೆ ನಂಬರ್ ಆಫ್ ವ್ಯಾಲ್ಯೂಸ್, ಟೋಟಲ್ ನಂಬರ್ ಆಫ್ ಐಟಮ್ಸ್ ಆರ್ ವ್ಯಾಲ್ಯೂಸ್ 98 ಆಗುತ್ತೆ. ಫ್ರೀಕ್ವೆನ್ಸಿ ಕೊಟ್ಟಾಗ ಫ್ರೀಕ್ವೆನ್ಸಿ ಟೋಟಲ್ ವ್ಯಾಲ್ಯೂಗಳ ಸಂಖ್ಯೆಯನ್ನು ಸೂಚಿಸುತ್ತೆ. ಹಾಗಾದರೆ here n is equal to total of frequency ಅಂದರೆ ಟೋಟಲ್ ಒಟ್ಟು ವ್ಯಾಲ್ಯೂಗಳ ಸಂಖ್ಯೆಯನ್ನು ತೋರಿಸುತ್ತೆ. n ಅಂದರೆ 98 ಪ್ಲಸ್ 1 ಫಾರ್ಮುಲಾ ಪ್ರಕಾರ ನಾವು ಪ್ಲಸ್ 1 ಮಾಡಬೇಕು. ಸೆಕೆಂಡ್ ಕ್ವಾರ್ಟೈಲ್ ಕಂಡುಹಿಡಿಯಲಿಕ್ಕೆ 2 ಇಂಟು ಮಾಡಬೇಕಾಗುತ್ತೆ. 2 in the bracket n+1 divided by 4 ಅಂದಾಗ 2 into 98 plus 1 divided by 4 ಮಾಡಿದಾಗ ಬರುವ ಉತ್ತರ 49.5 ಇದೆ. ಸೊ 49.5 ಲೈಸ್ ಇನ್ CF 64. ನೀವು ಯಾವ CF ನಲ್ಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 49.5 ಬರುತ್ತೆ ಅನ್ನೋದು ಲೆಕ್ಕ ಹಾಕಬೇಕು. ಇಲ್ಲಿ 37 ದಲ್ಲಿ 27 ವ್ಯಾಲ್ಯೂಗಳು ಆ್ಯಡ್ ಆಗಿ 64 ಆಗಿದೆ. ಹಾಗಾದ್ರೆ 49.5 ಈ 64 ನಲ್ಲಿನೇ ಬರುತ್ತೆ. 37 ಕಡಿಮೆ ಇದೆ ಅಂದರೆ ಮುಂದಿನ ವ್ಯಾಲ್ಯೂ 27 ವ್ಯಾಲ್ಯೂಗಳು 77 ಸೇಮ್ ರಿಪೀಟ್ ಇರುತ್ತೆ. ಆದ್ದರಿಂದ ಇಲ್ಲಿ 0.5 ನಾವು ತಗೊಂಡು ತೆಗೆದುಕೊಂಡಾಗ ಎರಡು ವ್ಯಾಲ್ಯೂಗಳು 77 ಮುಂದಿನ ವ್ಯಾಲ್ಯೂ 77 ಅಲ್ಲಿ ನಂತರ 0 ಇರುತ್ತೆ. ಹಾಗಾದರೆ 0.5ಗೆ ಯಾವುದೇ ವ್ಯಾಲ್ಯೂ ಬರೋದಿಲ್ಲ. ಯಾಕಂದರೆ 77 ಸರಿ ಇದ್ದಾಗ ನಾವು ಮೊದಲಿನ ತರ ರಾ ಡಾಟಾ ಕಂಡುಹಿಡಿಯುವಾಗ
ನಂಬರ್ಗಳನ್ನು ಕೌಂಟ್ ಮಾಡಿದಾಗ 77 ಆದಮೇಲೆ ಮುಂದಿನ ವ್ಯಾಲ್ಯೂ ಪ್ಲಸ್ ಆಗಬೇಕು. 49 ಪ್ಲಸ್ 0.5 ಮಾಡಬೇಕಾಗುತ್ತೆ. ಹಾಗಾದರೆ 0.5 ಮುಂದಿನ ವ್ಯಾಲ್ಯೂ ಸಹಿತ 77 ಸೇಮ್ ರಿಪೀಟ್ ಇರೋದ್ರಿಂದ ಅಲ್ಲಿ 0 ಬರುತ್ತೆ. ಹೀಗೆ 0 to 0.5 ಅಂದಾಗ 0 ಇರುತ್ತೆ. ಹೀಗಿದ್ದಾಗ ಇಲ್ಲಿ ಆದ್ದರಿಂದ ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕರೆಸ್ಪಾಂಡಿಂಗ್ ವ್ಯಾಲ್ಯೂನೇ ನಾವು ಹೇಳಬೇಕಾಗುತ್ತೆ. ಹಾಗಾದರೆ ಇಲ್ಲಿ 49.5 ಲೈಸ್ ಇನ್ CF64. 49.5 ಏನು ಬಂದಿದೆ, 37ರಲ್ಲಿ 27 ವ್ಯಾಲ್ಯೂಗಳು ಆ್ಯಡ್ ಆಗಿ 64 ಇದೆ. ಹಾಗೆ 64ರಲ್ಲಿ ಈ 49.5 ಇರೋದ್ರಿಂದ ಅದಕ್ಕಿಂತ ಹಿಂದೆ 37 ಇದೆ, ಅಲ್ಲಿ ಇರೋದಿಲ್ಲ. ಆದ್ದರಿಂದ 49.5 64ರಲ್ಲಿದೆ. ಅದರ ಸಂಬಂಧಿಸಿದ ವ್ಯಾಲ್ಯೂ 77. ಈ 77 Q2 ಅಥವಾ ಸೆಕೆಂಡ್ ಕ್ವಾರ್ಟೈಲ್ ಆಗುತ್ತೆ. ಆದ್ದರಿಂದ so here 49.5 lies in CF64 and the corresponding value is 77. 64 CF ಗೆ corresponding value 77 ಇದೆ. ಹಾಗಾದರೆ ಈ 77 ನಾವು ಸೆಕೆಂಡ್ ಕ್ವಾರ್ಟೈಲ್ ಎಂದು ಕರೆಯುತ್ತೇವೆ. ನೆಕ್ಸ್ಟ್ we have to calculate third quartile. Next we have to calculate third quartile. Here third quartile is Q3. So the formula is Q3 is equal to 3 in the bracket n plus 1 divided by 4th value. So next step is 3 into 98 plus 1 divided by 4. ಯಾಕಂದ್ರೆ ಇಲ್ಲಿ ಒಟ್ಟು 98 ವ್ಯಾಲ್ಯೂಗಳಿವೆ. ಫ್ರೀಕ್ವೆನ್ಸಿಗಳ ಟೋಟಲ್ 98, ಅಂದರೆ ವ್ಯಾಲ್ಯೂಗಳ ಸಂಖ್ಯೆ 98 ಇವೆ. ಆದ್ದರಿಂದ ಇಲ್ಲಿ 98 ಪ್ಲಸ್ 1 ಇಂಟು 3 ಮಾಡಬೇಕು, ಡಿವೈಡೆಡ್ ಬೈ 4 ಮಾಡೋದ್ರಿಂದ ಅದು ಬರೋ ಉತ್ತರ 74.25. 74.25 ಅದು 85 CF ದಲ್ಲಿ ಬರುತ್ತೆ. ಸೊ 74.25 ವ್ಯಾಲ್ಯೂ ಲೈಸ್ ಇನ್ CF 85. ಯಾಕಂದರೆ 64 ಆದಮೇಲೆ 21 ವ್ಯಾಲ್ಯೂ ಸೇರಿ 85 ಆಗುತ್ತೆ. ಹಾಗಾದರೆ 78 21 ಸರಿಯಲ್ಲಿ ಬರುತ್ತದೆ. ಹಾಗಿದ್ದಾಗ 21 ವ್ಯಾಲ್ಯೂಗಳು ಸೇರಿ 85 ಆಗೋದ್ರಿಂದ ಇಲ್ಲಿ 64 ಅಂದರೆ ಕಡಿಮೆ ಇದೆ, 74.25ಗಿಂತ. ಮುಂದಿನ ವ್ಯಾಲ್ಯೂ 96 ಇದೆ, ಅದು ಜಾಸ್ತಿ ಇದೆ. ಹಾಗಾದರೆ 64ರಲ್ಲಿ 21 ವ್ಯಾಲ್ಯೂಗಳು ಸೇರಿ 85 ವ್ಯಾಲ್ಯೂಗಳು ಆಗೋದ್ರಿಂದ ಇಲ್ಲಿ 74.25 ಲೈಸ್ ಇನ್ CF 85 ಎಂದು ಹೇಳಬೇಕಾಗುತ್ತೆ. ಅದರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ 78, ಅದು Q3 ಇರುತ್ತೆ. ಸೊ 74.25 value lies in CF 85 and corresponding value 85 corresponding value is 78. So Q3 or third quartile is 78. In the next class we will study how to calculate quartiles for continuous frequency distribution. ಹಾಗಾದರೆ ನಾವು ರಾ ಡಾಟಾ ಇದ್ದಾಗ ಅಥವಾ ಅನ್ಗ್ರೂಪ್ಡ್ ಡಾಟಾ ಇದ್ದಾಗ ಕ್ವಾರ್ಟೈಲ್ಸ್ಗಳನ್ನು ಕಂಡುಹಿಡಿಯುವುದು ಈ ಹಿಂದಿನ ಕ್ಲಾಸ್ನಲ್ಲಿ ಕಲಿತಿದ್ದೇವೆ. ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕ್ರೀಟ್, ಇದು ಡಿಸ್ಕ್ರೀಟ್ ಏಕೆಂದರೆ ಇಲ್ಲಿ ಕ್ಲಾಸ್ ಇಂಟರ್ವಲ್ಗಳು ಇರೋದಿಲ್ಲ. ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಕೊಟ್ಟಾಗ ಕ್ವಾರ್ಟೈಲ್ಸ್ಗಳನ್ನು ಕಂಡುಹಿಡಿಯುವುದು ಕಲಿತಿದ್ದೇವೆ. ಹಾಗಾದರೆ ಮುಂದಿನ ಕ್ಲಾಸ್ನಲ್ಲಿ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅನ್ನು ಕೊಟ್ಟಾಗ, ಅಂದರೆ ವ್ಯಾಲ್ಯೂಗಳನ್ನು ಕ್ಲಾಸ್ ಇಂಟರ್ವಲ್ದಲ್ಲಿ ಗ್ರೂಪ್ಗಳಲ್ಲಿ, ಅಂದರೆ ಕ್ಲಾಸ್ ಇಂಟರ್ವಲ್ ಮುಖಾಂತರ ಕೊಟ್ಟು ಮತ್ತು ಫ್ರೀಕ್ವೆನ್ಸಿ ಕೊಟ್ಟಾಗ ನಾವು ಅದಕ್ಕೆ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಎಂದು ಕರೆಯುತ್ತೇವೆ. ಈ ರೀತಿ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನಲ್ಲಿ ಕೊಟ್ಟಾಗ ನಾವು ಕ್ವಾರ್ಟೈಲ್ಸ್ಗಳನ್ನು ಕಂಡುಹಿಡಿಯುವುದನ್ನು ಈ ಮುಂದಿನ ಕ್ಲಾಸ್ನಲ್ಲಿ ಕಲಿಯೋಣ. ಹಾಗಾದರೆ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನಲ್ಲಿ Q3, Q1, Q2 ಮತ್ತು Q3 ಕಂಡುಹಿಡಿಯಲಿಕ್ಕೆ ಅಲ್ಲಿ ಫಾರ್ಮುಲಾಗಳು ವಿಭಿನ್ನವಾಗಿವೆ. ಏಕೆಂದರೆ ನಾವು ಅಲ್ಲಿ ಕ್ಲಾಸ್ ಇಂಟರ್ವಲ್ ಇರೋದ್ರಿಂದ ಆ ವ್ಯಾಲ್ಯೂಗಳು ಉದಾಹರಣೆಗಾಗಿ 10 to 20 ಕ್ಲಾಸ್ ಇಂಟರ್ವಲ್, 10 to 20 ಕ್ಲಾಸ್ ಇಂಟರ್ವಲ್ನಲ್ಲಿ ಯಾವುದೇ ವ್ಯಾಲ್ಯೂ Q1, Q2, Q3 ಬಂದಿರುವ ಸಾಧ್ಯತೆ ಇದೆ. ಹಾಗಾದರೆ
ಇಲ್ಲಿ ನಾವು ಲೋವರ್ ಲಿಮಿಟ್ ಆಫ್ ದಿ Q1 ಕ್ಲಾಸ್, Q2 ಕ್ಲಾಸ್, Q3 ಕ್ಲಾಸ್ ಅಂದರೆ ಫಾರ್ಮುಲಾ ಮುಖಾಂತರ ಇಲ್ಲಿ L ಪ್ಲಸ್ n/4 ಮೈನಸ್ CF ಡಿವೈಡೆಡ್ ಬೈ F ಇಂಟು C ಮಾಡೋದ್ರ ಮುಖಾಂತರ ಇಲ್ಲಿ Q1 ಕಂಡುಹಿಡಿತಾ ಇದ್ದೀವಿ. ಅಂದರೆ L ಪ್ಲಸ್ ಅಂದರೆ ಲೋವರ್ ಲಿಮಿಟ್ ಆಫ್ ದಿ Q1 ಕ್ಲಾಸ್ ಪ್ಲಸ್ n/4 ಮೈನಸ್ CF ಡಿವೈಡೆಡ್ ಬೈ F ಇಂಟು C ಅನ್ನುವ ಫಾರ್ಮುಲಾಗಳನ್ನು ಸಂದರ್ಭಕ್ಕೆ ತಕ್ಕಂತೆ Q2 ಕಂಡುಹಿಡಿಯುವಾಗ ನಾವು 2n/4 ಮಾಡಬೇಕಾಗುತ್ತೆ, Q3 ಕಂಡುಹಿಡಲಿಕ್ಕೆ 3n/4 ಮಾಡಬೇಕಾಗುತ್ತೆ. ಹೀಗೆ ಲೋವರ್ ಲಿಮಿಟ್ ಆಫ್ ದಿ ಕ್ಲಾಸ್ ಇಂಟರ್ವಲ್ ತಗೊಂಡು ನಾವು ಅದಕ್ಕೆ ಮುಂದಿನ ಫಾರ್ಮುಲಾ ಪ್ರಕಾರ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಿ ಇಲ್ಲಿ Q1, Q2, Q3 ಕಂಡುಹಿಡಿಯುತ್ತೇವೆ. ಈ ರೀತಿ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದ್ದಾಗ ಕ್ವಾರ್ಟೈಲ್ಸ್ಗಳನ್ನು ಕಂಡುಹಿಡಿಯುವ ವಿಧಾನವನ್ನು ಈ ಮುಂದಿನ ತರಗತಿಯಲ್ಲಿ ಕಲಿಯಬೇಕು. ಥ್ಯಾಂಕ್ ಯು.